ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಅಂಗವಾಗಿ ಆಗಸ್ಟ್ 22ರ ಶನಿವಾರ ಬೆಳಗ್ಗೆ ಕಾಶಿಕಟ್ಟೆ ಮಹಾಗಣಪತಿ ಸನ್ನಿಧಿಯಲ್ಲಿ ಕೃಷ್ಣಾಷ್ಟಮಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಧ್ಯಕ್ಷರಾದ ರತ್ನಾಕರ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಮಿತಿಯ ಸ್ಥಾಪಕಾಧ್ಯಕ್ಷ ಉಮೇಶ್ ಕೆಎನ್ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸುಬ್ರಹ್ಮಣ್ಯ ಪೊಲೀಸ್ ಠಾಣಾಧಿಕಾರಿ ಆಂಜನೇಯ ರೆಡ್ಡಿ ಅವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜನೇಯ ರೆಡ್ಡಿ ಅವರು ಶ್ರೀಕೃಷ್ಣನ ಜೀವನ ಸಂದೇಶ ಹಾಗೂ ಭಗವದ್ಗೀತೆಯ ಮಹತ್ವವನ್ನು ವಿವರಿಸಿದರು. ಭಗವದ್ಗೀತೆ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಮನುಷ್ಯನ ಜೀವನಕ್ಕೆ ದಾರಿದೀಪವಾಗಬಲ್ಲ ಮಹಾನ್ ಗ್ರಂಥ. ಗೀತೆಯಲ್ಲಿರುವ ವಿಚಾರಗಳನ್ನು ಓದಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮ ವ್ಯಕ್ತಿತ್ವ ಹಾಗೂ ಸಜ್ಜನ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅವರು ಹೇಳಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಶಾಂತಿಯುತವಾಗಿ ಮತ್ತು ಕಾನೂನು ಪಾಲನೆಯೊಂದಿಗೆ ಆಚರಿಸಬೇಕು ಎಂದು ಅವರು ಕರೆ ನೀಡಿದರು. ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳು, ಅವರ ಜೀವನ ಸಂದೇಶ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಇಂತಹ ಆಚರಣೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು. ಭಗವದ್ಗೀತೆಯನ್ನು ಓದುವುದಷ್ಟೇ ಅಲ್ಲದೆ ಅದರಲ್ಲಿರುವ ಜೀವನ ಮೌಲ್ಯಗಳನ್ನು ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದು ಆಂಜನೇಯ ರೆಡ್ಡಿ ತಿಳಿಸಿದರು. ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಯಲಿ ಎಂದು ಅವರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಪೂರ್ವ ಅಧ್ಯಕ್ಷರು, ಪದಾಧಿಕಾರಿಗಳು, ಟ್ರಸ್ಟ್ ಸದಸ್ಯರು, ಕಾಶಿಕಟ್ಟೆ ದೇವಸ್ಥಾನದ ಪುರೋಹಿತರು, ಸಮಿತಿ ಸದಸ್ಯರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಭಕ್ತಿ, ಸಂಸ್ಕೃತಿ, ಶಿಸ್ತು ಮತ್ತು ಭಗವದ್ಗೀತೆಯ ಜೀವನ ಸಂದೇಶದೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಸಿದ್ಧತೆಗಳು ಆರಂಭಗೊಂಡಿವೆ. ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಗಣೇಶೋತ್ಸವ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಬ್ಬಗಳನ್ನು ಪರಂಪರಾಗತವಾಗಿ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಸಂಪ್ರದಾಯ. ಅದರಲ್ಲಿ ನಮ್ಮ ಸಂತೋಷ, ಆನಂದ, ನಾವೆಲ್ಲ ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಹಬ್ಬಗಳು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಸಂಸ್ಕೃತಿಯ ಒಂದು ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಒಂದು ಜಿಲ್ಲೆ. ಇಲ್ಲಿ ಭಾರತದ ಸಂಸ್ಕೃತಿಯನ್ನು ಅತಿ ಹೆಚ್ಚಾಗಿ ಆರಾಧನೆ ಮಾಡುವಂಥದ್ದು ಮತ್ತು ಅದನ್ನು ಬೆಳೆಸ್ಕೊಂಡು ಬಂದಿರುವಂಥ ಒಂದು ಜಿಲ್ಲೆ. ನಾವು ಬಂದು ಒಂದು ಸುಮಾರು 7 ವರ್ಷ ಆಯಿತು. ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಏನು ಮಾಡೋದಿಲ್ಲ, ಸುಮ್ಮನೆ ನಾರ್ಮಲ್ಲಾಗಿ ಒಂದು ಮನೇಲಿ ಏನಾದರೂ ಒಂದು ಇದು ಮಾಡಿ ದೇವ್ರಿಗೊಂದು ಪೂಜೆ ಮಾಡ್ತಾರೆ ಅಷ್ಟೇ. ಆದರೆ ಈ ಕಡೆ ಒಂದು ಇಂಥ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಎಲ್ಲರೂ ಸೇರಿ ಊರವರು ಪರ್ವರವರು ಎಲ್ಲ ಸೇರಿಬಿಟ್ಟು ಒಂದು ವಿಶೇಷವಾಗಿ ಮಾಡ್ತಾರೆ. ಮಾಡುವಂಥ ಸಂದರ್ಭಗಳಲ್ಲಿ ನಾವು ಆಧ್ಯಾತ್ಮಿಕ ಜೊತೆಗೆ ಕಾನೂನನ್ನು ಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೆಲವು ಯುವಕರೆಲ್ಲ ಒಂದು 10 ಜನ ಸೇರಿದಾಗ ತಾನಾಗಿ ಏನೋ ಒಂದು ಸಣ್ಣ ಕಾನೂನು ಮುರಿಯೋಣ, ಇದು ಚಿಕ್ಕದೇ ಅಲ್ವಾ, ಏನು ಪರವಾಗಿಲ್ಲ, 2 ವೀಲರಲ್ಲಿ 3 ಜನ ಹೋದ್ರೂ ಪರವಾಗಿಲ್ಲ, ಅಥವಾ ನಾವು ಯಾರನ್ನೋ ಏನಾದರೂ ಉತ್ಸಾಹದ ಬರದಲ್ಲಿ ಯಾರನ್ನಾದ್ರೂ ಬೈದರೂ ಪರವಾಗಿಲ್ಲ, ಅಥವಾ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೂ ಪರವಾಗಿಲ್ಲ ಎಂಬುದಾಗಿ ಅಥವಾ ಕೆಲವ್ರಿಗೆ ಭಾವನೆಗಳಿರ್ತವೆ. ದಯವಿಟ್ಟು ಆ ಥರ ಯಾವುದೇ ಕಾರಣಕ್ಕೆ ಯಾವುದೇ ಭಾವನೆಗಳು ಬೇಡ. ಯಾಕೆ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಮುಂದೆ ಜಗದ್ಗುರು. ಇವತ್ತು ಜಗತ್ತಿಗೆ ಗುರು ಯಾರು, ಫಸ್ಟ್ ಗುರು ಯಾರು ಅಂತಂದರೆ ಅದು ಶ್ರೀಕೃಷ್ಣ. ಯಾಕೆ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಶ್ರೀಕೃಷ್ಣ ಹುಟ್ಟಿದ ತಕ್ಷಣ ಏನು ಮಹಾನ್ ಕಾರ್ಯಗಳೇನಾಗಿಲ್ಲ. ಯಾವಾಗ ಮಹಾನ್ ಕಾರ್ಯಗಳಾಗಿದ್ದು ಅಂತಂದರೆ ಅವ್ರು ಭಗವದ್ಗೀತೆ ಬರೆದಾಗ ಮಹಾನ್ ಕಾರ್ಯಗಳು ಶುರುವಾಯಿತು. ಇವತ್ತು ಭಗವದ್ಗೀತೆ ಇಡೀ ಪ್ರಪಂಚಕ್ಕೆ ಒಂದು ದೀವಿಟಿಗೆ. ಇವತ್ತು ಏನಾದರೂ ನಡೀತಾ ಇದೆ ಪ್ರಪಂಚದಲ್ಲಿ ಅಂತಂದರೆ ಅದು ಭಗವದ್ಗೀತಾ. ಇವತ್ತು ಯಾವುದಾದ್ರೂ ಬೇರೆ ಬೇರೆ ಗ್ರಂಥಗಳು ರಚನೆ ಆಗಿದೆ ಅಂತಂದರೆ ಭಗವದ್ಗೀತೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಅಂಶಗಳು ಬೇರೆ ಯಾವ ಗ್ರಂಥದಲ್ಲೂ ಇಲ್ಲ. ಭಗವದ್ಗೀತೆನೇ ಅಲ್ಟಿಮೇಟ್. ಹಾಗಾಗಿ ಬಹಳ ಒಂದು ಉತ್ತಮವಾಗಿರುವಂಥ ಒಂದು ಕಾರ್ಯಕ್ರಮ. ಶ್ರೀಕೃಷ್ಣ ಲೀಲೆಗಳು, ಆವಾಗ ಶ್ರೀಕೃಷ್ಣೆಲ್ಲ ಹೆಂಗೆ ಆಟ ಆಡ್ದ, ಹೆಂಗೆ ಮಾಡ್ದ, ಯಾವ ಥರ ಸಂತೋಷವಾಗಿ ಜೀವನ ಕಳೆದ, ಆ ಜೀವನ ನಮ್ಮೆಲ್ರಿಗೂ ಸಹ ಆದರ್ಶವಾಗಲಿ. ಜೊತೆಗೆ ಎಲ್ಲರೂ ಸಹ ಮನೇಲಿ ಭಗವದ್ಗೀತೆ ಇದ್ದರೆ ಸಾಲದು. ಭಗವದ್ಗೀತೆ ಯಾರು ಹಾಳು ಮಾಡಿದ್ದು ಅಂತಂದರೆ ಇಬ್ಬರು ಹೇಳ್ತಾರಂತೆ. ಒಂದು ಭಗವದ್ಗೀತೆ ಓದಿ ಪಕ್ಕಕ್ಕಿಟ್ಟವರು, ಓದಿ ಭಗವದ್ಗೀತೆಯನ್ನು ಪಕ್ಕಕ್ಕಿಟ್ಟವರು ಒಬ್ಬರು. ಇನ್ನೊಂದು ಭಗವದ್ಗೀತೆಯನ್ನು ಓದ್ತಾರೆ, ಅರ್ಥ ಮಾಡ್ಕೋತಾರೆ, ಅದನ್ನು ಜೀವನದಲ್ಲಿ ಫಾಲೋಅಪ್ ಮಾಡಲ್ಲ. ಈ ಇಬ್ಬರು ಭಗವದ್ಗೀತೆನ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆ ಬರೀ ಓದಿದ್ರೂ ಸಾಲದು, ಬರೀ ಅದನ್ನು ತಿಳ್ಕೊಂಡ್ರೂ ಸಾಲದು. ಅದನ್ನು ಜೀವನದಲ್ಲಿ ನಾವು ಒಂದಷ್ಟು ಪಾಯಿಂಟ್ಸ್ ಆದರೂ ಫಾಲೋಅಪ್ ಮಾಡಬೇಕು. ನಾನು ಈ ಕಡೆ ನೋಡಿದೆ, ಶ್ರೀಕೃಷ್ಣನ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಭಗವದ್ಗೀತೆ ಎಷ್ಟು ಶ್ಲೋಕ ಇದೆ ಅಂದರೆ ಹೇಳಕ್ಕೆ ಬರೋದಿಲ್ಲ. ಭಗವದ್ಗೀತೆ ಮೊದಲನೇ ಶ್ಲೋಕ ಯಾರಿಗೆ ಹೇಳಿದ್ರು ಅಂತಂದರೆ ಹೇಳೋದು ಗೊತ್ತಾಗಲ್ಲ. ಅಥವಾ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತಂದರೆ ಗೊತ್ತಿಲ್ಲ.
ಹಾಗಾಗಬಾರ್ದು. ನಮ್ಮ ಧರ್ಮಗ್ರಂಥ ಶ್ರೇಷ್ಠವಾಗಿರುವಂಥ ಒಂದು ಧರ್ಮಗ್ರಂಥ. ಆ ಧರ್ಮಗ್ರಂಥದ ಬಗ್ಗೆ ಅಟ್ಲೀಸ್ಟ್ ನಮಗೆ ಗೊತ್ತಿಲ್ಲ ಅಂತಂದರೆ ಹಿಂದೂಗಳಿಗೆ, ದೇಶದಲ್ಲಿರುವಂಥ ಏಕೈಕ ದೇಶ ಹಿಂದೂ ದೇಶ, ಒಂದೇ ದೇಶ ಇರುವಂಥ ಇದರಲ್ಲಿ ನಮ್ಗೆ ಭಗವದ್ಗೀತೆ ಗೀತೆ ಬಗ್ಗೆ ಗೊತ್ತಿಲ್ಲ, ರಾಮಾಯಣದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ತಪ್ಪಾಗ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಭಗವದ್ಗೀತೆಯನ್ನು ರಾಮಾಯಣವನ್ನು ತಿಳ್ಕೊಂಡು ಅದನ್ನು ಆಚರಣೆ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಈಗ ಬರುವಂಥ ಜನ್ರೇಷನ್ ಏನಿದೆ ಬರೀ ಮೊಬೈಲಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅದನ್ನು ಅದರ ಸ್ಥಾನದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಥವಾ ಶ್ಲೋಕಗಳು ಬೇರೆ ಬೇರೆ ಇವೆಲ್ಲ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮತನ, ನಮ್ಮ ಭಾರತೀಯತೆ, ನಮ್ಮ ದೇಶ ಎಂಬತಕ್ಕಂಥ ಒಂದು ಭಾವನೆ ಬರ್ತದೆ, ಆ ಭಕ್ತಿ ಬರ್ತದೆ. ಆ ಭಕ್ತಿ ಅನ್ನೋದು ಬರಲೇಬೇಕು. ಆ ಭಕ್ತಿ ಬಂದಾಗಲೇ ನಾವು ಬಹಳ ಶ್ರೇಷ್ಠ ವ್ಯಕ್ತಿಗಳಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಹಾಗಾಗಿ ನಾವು ಸಹ ಸ್ಕೂಲ್ಸಲ್ಲಿ ಸಹ ಪುತ್ತೂರಲ್ಲಿದ್ದಾಗ, ಬೆಳ್ಳಾರಲ್ಲಿದ್ದಾಗ, ಕಡಬದಲ್ಲಿದ್ದಾಗ ಒಂದಷ್ಟು ಶಾಲಾ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಕೂಡ ಮಾಡಿದ್ವಿ. ಯಾವ ಮಕ್ಕಳು ತುಂಬ ಚೆನ್ನಾಗಿ ಒಂದು 10 ಭಗವದ್ಗೀತೆ ಶ್ಲೋಕ ಹೇಳ್ತಾರೆ, ಆ ಮಕ್ಕಳಿಗೆ ಒಂದು ಪ್ರೈಸನ್ನು ಕೊಡುವಂಥದ್ದು, ಅವ್ರಿಗೆ ಉತ್ಸಾಹವನ್ನು ಮಾಡುವಂಥದ್ದು, ಅವ್ರಿಗೆ ಪ್ರೇರಣೆಯನ್ನು ಕೊಡುವಂಥದ್ದು ಎಲ್ಲ ಮಾಡ್ತಾಯಿದ್ವಿ. ಹಾಗಾಗಿ ಭಗವದ್ಗೀತೆ ನಮ್ಮ ಉಸಿರಾಗಬೇಕು. ಯಾವುದೇ ಕಾರಣಕ್ಕೂ ಬೇರೆದು ಇವತ್ತೆಲ್ಲ ಸಿನಿಮಾ ಸಾಂಗ್ಸು ಬೆಳಗ್ಗೆ ಎದ್ದ ತಕ್ಷಣ ನಾವು ಸಿನಿಮಾ ಸಾಂಗ್ಸ್ ಪ್ಲೇ ಮಾಡ್ತೀವಿ. ಅದರ ಜೊತೆಗೆ ಭಗವದ್ಗೀತೆ ಶ್ಲೋಕಗಳೆಲ್ಲ ನಾವೆಲ್ಲ ಕೇಳಿ ಈ ಹಬ್ಬವನ್ನು ಎಲ್ಲರೂ ಸಹ ಬೇರೆ ಬೇರೆ ದೇಶದವ್ರು ಇವತ್ತು ಭಗವದ್ಗೀತೆಯನ್ನು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಭಗವದ್ಗೀತೆ ನೀವು ಬೇಕಾದರೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಭಗವದ್ಗೀತೆ ಇನ್ ಅಮೇರಿಕಾ ಅಂತ ಹೇಳ್ಬಿಟ್ಟು ಹೊಡೀರಿ. ಭಗವದ್ಗೀತೆ ಎಷ್ಟು ಚೆನ್ನಾಗಿ ಲಕ್ಷಾಂತರ ಜನ ಮಕ್ಕಳು ಸೇರಿಬಿಟ್ಟು ಭಗವದ್ಗೀತೆಯನ್ನು ಹಾಡ್ತಾ ಇರ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ಹೇಳಿ, ನಮಗೇನು ಗೊತ್ತಿಲ್ಲ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟಲ್ಲಿ ಇದ್ದೀವಿ ಇನ್ನು ನಾವು. ನಮಗೆ ಭಗವದ್ಗೀತೆ ಇಲ್ಲ. ಆದರೆ ಅಮೇರಿಕ ಭಗವದ್ಗೀತೆನೂ ಗೊತ್ತಿರಲಿಲ್ಲ. ಈಗ ಅವರು ಭಗವದ್ಗೀತೆಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾಯಿದ್ದಾರೆ. ಜರ್ಮನಿಯಲ್ಲಿ ಆರಾಧನೆ ಮಾಡ್ತಾಯಿದ್ದಾರೆ. ಆಮೇಲೆ ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಇದೆ. ಒಳ್ಳೆ ಧರ್ಮಗ್ರಂಥ ಇದೆ. ಆ ಧರ್ಮಗ್ರಂಥಗಳನ್ನು ನಾವೆಲ್ಲ ಇದು ಮಾಡಿಕೊಂಡು ಹಬ್ಬವನ್ನು ಎಲ್ಲರೂ ಸೇರಿಸ್ಕೊಂಡು ತುಂಬ ಶಾಂತಿಯಿಂದ ಕಾನೂನಿಗೆ ಗೌರವ ಕೊಟ್ಕೊಂಡು ನಾವೆಲ್ಲ ಸಹ ಕೃಷ್ಣನ ತತ್ವಗಳನ್ನು ಪಾಲನೆ ಮಾಡೋಣ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ 22ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಈ ವರ್ಷದ ಕೃಷ್ಣಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವದ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಗುರುಗಳ ಸಮಾನರು, ಅದೇ ರೀತಿಯಾಗಿ ಸುಬ್ರಹ್ಮಣ್ಯದ ಆರಕ್ಷಕ ಠಾಣೆಯ ಠಾಣಾಧಿಕಾರಿಗಳಾದಂಥ ಶ್ರೀಯುತ ಆಂಜನೇಯ ರೆಡ್ಡಿ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಭಾಗ್ಯ. ಸರ್ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಶುಭ ಹಾರೈಸಿದವರು. ಸ್ವತಃ ತಾವುಗಳು ಕೂಡ ಗುರುಗಳಾಗಿದ್ದುಕೊಂಡು ಇದೀಗ ನಮ್ಮ ಒಂದು ಕಾನೂನು ಸೇವೆಯನ್ನು ನೆರವೇರಿಸುತ್ತಿರುವಂತಹ ತಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಳೆದ 21 ವರ್ಷಗಳಿಂದ ಶ್ರೀದೇವಳದ ಒಂದು ಸವಾರಿ ಮಂಟಪದಲ್ಲಿ ನಡೆಸಿಕೊಂಡು ಬಂದಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವ ಈ ವರ್ಷ 22ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿದೆ. ಸೆಪ್ಟೆಂಬರ್ 4ರಂದು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ಸರ್ವ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬು ಹೃದಯದ ಸಹಕಾರ ಪ್ರೋತ್ಸಾಹವನ್ನು ನೀಡಬೇಕಾಗಿ ಸರ್ವ ಸಮಿತಿಯ ಪರವಾಗಿ ನಾವು ತುಂಬು ಹೃದಯದಿಂದ ತಮ್ಮಲ್ಲಿ ವಿನಂತಿಸುತ್ತಾ ತಮಗೆಲ್ಲ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇನೆ. ಧನ್ಯವಾದಗಳು.